ಪ್ರಥಮವಾಗಿ ಸ್ವಾಗತ ಕೊಡ್ತಾ, ನಮ್ಮ ಮನುಷ್ಯನ ಮನಸ್ಸು ತಂತ್ರಜ್ಞಾನ ಯುಗದಲ್ಲಿ ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ತಂತ್ರಜ್ಞಾನ, ಆದರೆ ಮನಸ್ಸು ಮಾತ್ರ ಸದಾ ಔಟ್ಡೇಟೆಡ್ ಆಗ್ತಾ ಇದೆ. ಅದು ಔಟ್ಡೇಟೆಡ್ ಆಗಬಾರ್ದು ಅಂತ ಹೇಳಿ ಮಕ್ಕಳ ಮನಸ್ಸನ್ನು ಕೇಂದ್ರೀಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂಧಶ್ರದ್ಧೆಯ ವಿರುದ್ಧ ಇಲ್ಲಿವರೆಗೂ ಒಂದು ದೊಡ್ಡ ಜಾಗೃತಿ ಆಂದೋಲನವನ್ನೇ ಏರ್ಪಾಡು ಮಾಡಿಕೊಳ್ತಾ ತಮಗೆಲ್ಲ ಗೊತ್ತಿದೆ. ಈ ಸತೀಶ್ ಆಲಿಭಟ್ ಅವರೊಂದಿಗೆ ಸ್ಮಾರ್ಟ್ ಅಂತ ಹೇಳಿ, ಸ್ಟಾರ್ಟಪ್ ಅಂತ ಹೇಳಿ ನಮ್ಮ ಪರಿಷತ್ ಇವರೆಲ್ಲರೂ ಯೋಚನೆ ಮಾಡಿದಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆ ಮತ್ತು NGOs ಜೊತೆ ನಾವು ಚರ್ಚೆ ಮಾಡಿದ್ರೆ ನಿಮ್ಮೊಂದಿಗೆ ನಾವಿದ್ದೀವಿ, ಏನು ಕೊಡಬೇಕು ಹೇಳಿ ಅಂತ ಹೇಳಿದ್ರು. ನಾವು ಮನಸ್ಸು ಮಾಡಿದ್ದು ನಕ್ಷತ್ರ ಮಂದಿರವನ್ನು ಮಕ್ಕಳ ಮುಂದೆ ಇಡಬೇಕು. ಕರ್ನಾಟಕವನ್ನು ತಗೊಂಡ್ರೆ ಈಗಿರೋದು ಒಂದೇ ಒಂದು ನೆಗರುತ್ತಾಗಲಿ, ಅದಕ್ಕೆ ಅಲ್ಲಲ್ಲೇ ಕೊಡಬೇಕು. ಹಳ್ಳಿಯ ಮಕ್ಕಳಿಗೆ ಹೋಗಬೇಕು ವಿಜ್ಞಾನ, ನಮ್ಮ ನಡೆ ವಿಜ್ಞಾನದೆಡೆಗೆ ಅಂತ, ನಮ್ಮ ಮನಸ್ಸು ವಿಜ್ಞಾನದೆಡೆಗೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಆ ನಕ್ಷತ್ರ ಪುಂಜವನ್ನು, ನಕ್ಷತ್ರ ಮಂದಿರವನ್ನು ತಯಾರಿಸಲಿಕ್ಕೆ ನಾವು ಮುಂದಾದ್ವಿ. ಅದಕ್ಕೆ ಸ್ಥಳ ಬೇಕಲ್ಲ. ಮೊದಲು ನಮಗೆ ಹಿರಿಯರಾದಂಥ ಮೋಹನ್ ಕೊಂಡೆ ಅದಕ್ಕೆ ಲೀಸ್ಗೆ ಹಾಕ್ಕೊಡ್ತೀವಿ ಕಾನೂನಾತ್ಮಕವಾಗಿ ಅಂತ ಮುಂದೆ ಬಂದು ಎಲ್ಲ ರೈಟಪ್ ಅಲ್ಲಿ ಕೆಲಸ ಆಗ್ತಾ ಇದೆ. ಪ್ರಥಮವಾಗಿ ಭಾರತ್ ಸ್ಕೌಟ್ ಕ್ಯಾಂಪ್ನಲ್ಲಿ 2.5 ಇಂದ 3 ಕೋಟಿ ವೆಚ್ಚದಲ್ಲಿ ಪ್ಲಾನಿಟೋರಿಯಂ ಮಾಡ್ತಾರೆ. 2.5 ಇಂದ 3 ಕೋಟಿ ಆಗುತ್ತೆ ಒಂದು ಡೂಮ್ ನಾವು ಮಂದಿರವನ್ನು ತಯಾರಿಸಲಿಕ್ಕೆ. ಅದು ತಯಾರಿಸಿದ ಜನ ಆಸನಗಳು, ಹುಡುಗರು ಕೂತ್ಕೊಳ್ಳೋದು, ಒಂದು ಟೈಮ್ಗೆ ಒಂದು ದಿವಸಕ್ಕೆ 3 ಸರಿ 4 ಸರಿ ತೋರಿಸ್ಬೋದು. ಕನಿಷ್ಠ ಒಂದು ತಿಂಗಳಿಗೆ 500 ಜನ ಮಕ್ಕಳು ನೋಡ್ತಾರೆ ಅಂದರೆ ಒಂದು ವರ್ಷಕ್ಕೆ 500 × 300 ಜನ ಎಷ್ಟಾಗುತ್ತೆ? 1.5 ಲಕ್ಷ ಜನ. ಇದು 10-15 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಕೇವಲ ನಕ್ಷತ್ರ ಪುಂಜವನ್ನು ನೋಡೋದ್ರ ಜೊತೆಗೆ ಏನಾಗುತ್ತೆ, ಅವ್ರು ಒಂದೇ ಹೇಳಿದ್ರು, ನಮ್ಮ SSIT ಇದೆ ತಗೊಳ್ಳಿ ಮಾಡಿ ಅಂತ ಹೇಳಿ. ಈಗಾಗಲೇ ಮುಕ್ಕಾಲು ಭಾಗ ಕೆಲಸ ನಡೆದಾಗೋಗ್ಬಿಟ್ಟಿದೆ, ವೀಕ್ಷಣೆ ಎಲ್ಲ ಆಗೋಗಿದೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದು ತಾರಾಮಂಡಲವನ್ನು ನಾವು ಮಾಡಿದ್ದೇವೆ. ಇದರ ಉದ್ದೇಶ ಸೈನ್ಸ್ ಹುಡುಗರು ಬರೀ ಸೈನ್ಸ್ಗೆ ಹೋಗಬೇಕು, ಇಂಜಿನಿಯರಿಂಗ್ ಹುಡುಗರು ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಲ್ಲ. ಅವ್ರ ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಅವ್ರ ಇಂಜಿನಿಯರಿಂಗ್ ಆಗಲಿ, ಯಾರೇ ಆಗಲಿ, ಆ ಮಕ್ಕಳು ತನ್ನೊಳಗಡೆ ಇರ್ತಕ್ಕಂಥ ವಿಜ್ಞಾನವನ್ನು ಮೈಗೂಡಿಸ್ಕೊಂಡು ಅದರಂತೆ ನಡೆಯೋದು, ತನ್ನೊಳಗಡೆ ಇರ್ತಕ್ಕಂಥ ಅಂಧಶ್ರದ್ಧೆಯಿಂದ ಹೊರಗಡೆ ಬರೋ ಮಾಡೋಕ್ಕೆ ಈ ನಮ್ಮ ಸಂಸ್ಥೆ ಸದಾ ಸಿದ್ಧ ಇದೆ. ನಮ್ಮ ಪರಿಷತ್ತಲ್ಲಿ ಕನಿಷ್ಠ 42,000 ಜನ ಈಗ ಸದಸ್ಯರಿದ್ದಾರೆ. 27 ಜನ ರಾಜ್ಯ ಕಮಿಟಿ ಇದೆ. ಜ್ಞಾನದ ನಡೆಯಿರ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನಕ್ಷತ್ರ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ SSIT ಒಂದು ತಯಾರಾಗಿದೆ. ಇನ್ನು ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೇ ರೆಡಿ ಆಗೋಗ್ತಿದೆ, ಓಪನ್ ಆಗಬೇಕು. ಇನ್ನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಗೋಕಾಕಲ್ಲಿ ಒಂದು ಮಾಡಬೇಕು ಅಂತ, ಹಾಸನದಲ್ಲಿ ಒಂದು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಹೆಜ್ಜೆ ಇಟ್ಟಿದ್ದೀವಿ. ಹಾಸನದಲ್ಲೂ ಕೂಡ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜನ್ನು ಮುಂದೆ ಬಂದಿದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ನಡೆ ಮಕ್ಕಳೇ ರಾಕೆಟ್ ತಯಾರಿಸಬೇಕು.